ಇರುತ್ತೆ, ಅದನ್ನ ಪಿಕಪ್ ಮಾಡಕ್ ಆಗ್ತಾ ಇಲ್ಲ. ನಮ್ಗೆ ಸ್ವಲ್ಪ ಆಂಬುಲೆನ್ಸು ಕಾಟ ಮಂಚೆ ಸ್ವಲ್ಪ ಪ್ರಾಬ್ಲಮ್ ಇದೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ನಿಮ್ಮ ಕೈಲಿ ಸಹಾಯ ಮಾಡಿಕ್ಕಾಗಿದ್ರೂ ಪರವಾಗಿಲ್ಲ, ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟ್ರಸ್ಟ್ ವೃದ್ಧಾಶ್ರಮ ಮತ್ತು ನಿರಾಶ್ರಿತರ ಆಶ್ರಮನ ನಡೆಸ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಯಾರಿಗೇ ಆಗಲಿ ಎಲ್ಲೇ ಆಗಲಿ ಒಂದು ಬಡ ತಂದೆ ತಾಯಿಗಳಾಗಿರ್ಬೋದು, ನಿರಾಶ್ರಿತರಾಗಿರ್ಬೋದು ಅಥವಾ ನಿರ್ಗತಿಕರು ಕಂಡು ಬಂದ್ರೆ ಅಥವಾ ನೀವೇ ಕರ್ಕೊಂಡ್ಬಂದು ನಮ್ಮ ಆಶ್ರಮಕ್ಕೆ ಬಿಡ್ಬೋದು. ಇಲ್ಲ ನೀವು ಒಂದು ಫೋನ್ ಮಾಡಿದ್ರೆ ನಮ್ದು ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಆ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಅವ್ರನ್ನ ವಿತ್ತು ಯಾವ ಲೊಕೇಶನಲ್ಲಿ ಇರ್ತಾರೋ ಆ ಲೊಕೇಶನಿಂದ ಅವ್ರನ್ನ ಸೇವ್ ಮಾಡಿ ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಡ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ. ದಯವಿಟ್ಟು ನಿಮ್ಮ ಸಪೋರ್ಟು ಸಹಕಾರ ಇರಲಿ. ಇನ್ನೊಂದು ರಿಕ್ವೆಸ್ಟ್ ಸ್ನೇಹಿತರೆ, ನಾನು ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ 3 ವರ್ಷದಿಂದ ನಾನು ಆಶ್ರಮ ನಡೆಸ್ತಾ ಇದ್ದೀನಿ. ಒಂದು ಆಂಬ್ಯುಲೆನ್ಸ್ ತಗೊಳ್ಳೋಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ನಮಗೆ ಯಾವುದಕ್ಕೂ ಸಾಲ್ತಾ ಇಲ್ಲ. ನಮಗೆ ಇಂಪಾರ್ಟೆಂಟ್ ಒಂದು ಆಂಬ್ಯುಲೆನ್ಸ್ ಬೇಕು. ಆಂಬ್ಯುಲೆನ್ಸ್ ಏನಕ್ಕೆ ಬೇಕಪ್ಪ ಅಂದ್ರೆ, ಆಂಬ್ಯುಲೆನ್ಸ್ ಒಂದು ಜೀವ ಉಳಿಸುತ್ತೆ. ಅವರಿಗೆ ಒಂದು ಪ್ರಥಮ ಚಿಕಿತ್ಸೆ ಕೊಡಿಸ್ತೀವಿ, ಅದೇ ಸ್ಪಾಟಲ್ಲೇ ನಾವು ಅವ್ರನ್ನ ಸೇವ್ ಮಾಡಿ ನಮ್ಮ ಆಶ್ರಮಕ್ಕೆ ಕರ್ಕೊಂಬರೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಮಗೆ ಕಾಟು ಬೆಡ್ಗಳು ಎಲ್ಲ ತುಂಬ ಅವಶ್ಯಕತೆ ಇದೆ ಸ್ನೇಹಿತರೆ. ನಿಮ್ಮ ಕೈಯಿಂದ ಎಷ್ಟಾಗುತ್ತೋ, ನಿಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿರ್ತಾರೋ ಅಷ್ಟು ಸಹಾಯ ಮಾಡಿ, ದಾನಿಗಳಾಗಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಶೇರ್ ಮಾಡೋದ್ರಿಂದ ಏನು ಕಳ್ಕೊಳ್ಳೋಲ್ಲ. ನಿಮ್ಮ ಕೈಯಿಂದ ಎಲ್ಲೆಲ್ಲೋ ವೇಸ್ಟ್ ಖರ್ಚುಗಳು ಮಾಡ್ತೀರಾ ಸ್ನೇಹಿತರೆ. 1 ರೂಪಾಯಿ ನಿಮ್ಮ ಕಡೆಯಿಂದ 1 ರೂಪಾಯಿ ಆಗುತ್ತಾ, ಅದು ಸಹಾಯ ಮಾಡಿದರೆ ಎಷ್ಟೋ ಜನರ ರಕ್ಷಣೆಗೆ, ಎಷ್ಟೋ ಜನರ ನಿರಾಶ್ರಿತರಿಗೆ ಅಥವಾ ಒಂದು ವೃದ್ಧರಿಗೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಸಪೋರ್ಟ್ ಮಾಡಿದಂಥ ಪುಣ್ಯನೂ ನಿಮ್ಗೆ ಇರುತ್ತೆ. ಇದಕ್ಕೆ ನೀವು ಭಾಗಿಯಾಗಿ, ನಿಮ್ಮ ಸಹಕಾರ ಇದ್ದರೆ ನಾವು ನಮ್ಮ ಸಂಸ್ಥೆನ ಏನು ಬೇಕಾದರೂ ಮಾಡ್ಬೋದು. ಇದು ನಿಮ್ಮ ಸಂಸ್ಥೆ, ನಿಮ್ಮ ಸಹಕಾರ, ಇದು ನಮ್ಮದು ಸೇವೆ ಮಾತ್ರ. ಇದು ದಯವಿಟ್ಟು ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಮಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ. ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ. ಸಹಾಯ ಮಾಡೋಕ್ಕಾಗಲಿಲ್ವಾ, ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಡೈರೆಕ್ಟ್ ಆಗಿ ನಮ್ಮ ಆಶ್ರಮಕ್ಕೆ ಬನ್ನಿ, ಕರ್ಕೊಂಬನ್ನಿ, ನೀವೇ ಕರ್ಕೊಂಬನ್ನಿ, ಯಾರೇ ಬಂದ್ರು ಕರ್ಕೊಂಬನ್ನಿ, ನಾವು ನೋಡ್ಕೊಂತೀವಿ ಅವ್ರನ್ನ. ಸರಿನಾ? ನೀವು ನೋಡ್ಕೊಳಕ್ಕಾಗಲಿಲ್ವಾ, ಒಂದು ಮಾನವೀಯತೆ ದೃಷ್ಟಿಯಿಂದ ಯಾರೇ ಬಡ ತಂದೆ ತಾಯಿಗಳು ಇರ್ಬೋದು, ಇಲ್ಲ ನಿರ್ಗತಿಕರು ಇರ್ಬೋದು, ನಿರಾಶ್ರಿತರು ಇರ್ಬೋದು, ಅವ್ರನ್ನ ಕರ್ಕೊಂಬಂದು ನಮ್ಮ ಆಶ್ರಮಕ್ಕೆ ಬಿಡಿ. ನಾವು ಅವ್ರನ್ನ ನೋಡ್ಕೊಳ್ತಂಥ ಸಹಾಯ ಕೆಲಸನ ನಾವು ಮಾಡ್ತೀವಿ. ನಿಮ್ಮದು ಒಂದೇ ಒಂದು ಸಪೋರ್ಟ್. ಇವಾಗ ಸದ್ಯಕ್ಕೆ ನಮ್ಗೆ ಆಂಬ್ಯುಲೆನ್ಸ್ ಬೇಕು. ನಿಮ್ಮ ಕೈಯಿಂದ 1 ರೂಪಾಯಿ ಮಾಡ್ತಿರೋ, 2 ರೂಪಾಯಿ ಮಾಡ್ತಿರೋ, ಅಲ್ಲ ನಿಮ್ಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿರ್ತಾನೋ ಅಷ್ಟು ಮಾಡಿ, ಮತ್ತೆ ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನಮಸ್ಕಾರ. ನಮಸ್ತೆ. ನಾವು ಅವಾಗ ಒಂದ್ಸರಿ ನಾವು ಬಂದಿದ್ವಿ, 1 ವರ್ಷ ಆಯ್ತು ಇಲ್ಲಿಗೆ ಬಂದು ನಾವು 1 ವರ್ಷದಿಂದ ನೋಡ್ತಾ ಇದ್ವಿ. ನಮಗೆ ಯಾವುದೇ ಒಂದು ರೀತಿ ಕೊರತೆ ಆಗಲಿ ನಮಗೇನೋ ಕಾಣಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಆ ಟೈಮಲ್ಲಿ ನಮ್ಗೆ ಯಾರು ಏನು ಅಂತ ಗೊತ್ತಿರಲಿಲ್ಲ. ಒಂದು ಫೇಸ್ಬುಕ್ಕಲ್ಲಿ ನಾವು ಇದನ್ನು ನೋಡಿಬಿಟ್ಟು, ಈ ಆಶ್ರಮ ನೋಡಿಬಿಟ್ಟು ಇವರಿಗೆ ಕಾಲ್ ಮಾಡಿದ ತಕ್ಷಣ ಇವರು ಅಲ್ಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಬಂದು 1 ವರ್ಷದಿಂದ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಮಗೇನು ಬೇಕು ಬೇಡ ಎಲ್ಲನೂ ಇವರೇ ನೋಡ್ಕೊಳ್ತಾ ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಈ ವಿಡಿಯೋನ ನೋಡಿ. ಇಲ್ಲಿ ಎಲ್ಲ ತುಂಬ ನಿರಾಶ್ರಿತರಿದ್ದಾರೆ, ವೃದ್ಧರಿದ್ದಾರೆ, ಹ್ಯಾಂಡಿಕ್ಯಾಪ್ಸ್ ಎಲ್ಲ ಇದ್ದಾರೆ. ಅವರಿಗೆ ನಿಮ್ಮ ಕೈಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ದಾನಿಗಳು ಇದನ್ನು ಯಾರು ನೋಡ್ತಾ ಇದ್ದೀರೋ ವಿಡಿಯೋನ, ಅವರೆಲ್ಲ ಸ್ವಲ್ಪ ಸಹಾಯ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ತುಂಬ ಅವಶ್ಯಕತೆ ಇದೆ. ನಿಮ್ಮಂಥವ್ರ ಸಹಕಾರದಿಂದ ಈ ಆಶ್ರಮ ಇನ್ನೂ ಮುಂದುವರಿಸಬೇಕು ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ನಮಸ್ಕಾರ ಸರ್. ನಾನು ಹೇಳ್ತಾ ಇದ್ದೀನಿ, ಕಷ್ಟ ಇದ್ದೀವಿ. ಈಗ ಕೈ ಕಾಲು ನನಗೆ ಆಗೋದಿಲ್ಲ. ಕರೆ ಮಾಡಿದ್ದೇವೆ, ಈಗ ಕಾಲು ಊದೋಗ್ಬಿಟ್ಟಿದೆ, ನಡೆಗೆ ನನಗೆ ಆಗೋದಿಲ್ಲ. ಅವಾಗ ಕಷ್ಟ ಇರ್ಬೋದು. ನಮ್ಮನ್ನು ಹೋಗಿ ಇದು ಮಾಡಿ ಊಟ ಹಾಕಿ ಇರೋ ಜಾಗ ಕೊಟ್ಟು ಇಷ್ಟು ಮಾಡಿದ್ದಾರೆ. ದಯವಿಟ್ಟು ನೋಡಿ, ನಮ್ಗೆ ಯಾರು ಮಾಡಿಲ್ಲ, ಕೈ ಹಿಡಿದ್ರೆ ನಮ್ಗೆ ಯಾರು ಇರೋರೆ. ನಮಸ್ಕಾರ ಸರ್. ಇದು ಮಾಡಿ ಹೆಲ್ಪ್ ಮಾಡಿ ಅವ್ರಿಗೆ, ಇಷ್ಟೇ ಹೇಳ್ಕೊಡ್ತೀನಿ. ಇವತ್ತು ಏನಾಯಿತು ಅಂದರೆ, ಸಾಯಂಕಾಲ ಇಲ್ಲಿ ವಿಜಯನಗರ ಹಂಪಿನಗರದ ಹತ್ರ ಒಬ್ಬರು ಅಣ್ಣವರು ಫೋನ್ ಮಾಡಿ, ಯಾರೋ ಒಬ್ಬರು ಮನೇಲಿ ನಿರ್ಗತಿಕರು ವಯಸ್ಸಾದವರು ಇದ್ದಾರೆ, ನೋಡ್ಕೊಳ್ಳೋಕೆ ಯಾರೂ ಇಲ್ಲ, ಅಸ್ತವ್ಯಸ್ತವಾಗಿದ್ದಾರೆ, ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದರು. ಏನು ಅಂದರೆ, ಸ್ವಲ್ಪ ಮಳೆಯ ಕಾರಣದಿಂದಾಗಿ ಸ್ವಲ್ಪ ಬರೋದು ಲೇಟ್ ಆಯಿತು. ಇವಾಗ 8:15 ಟೈಮ್ ಆಗಿರ್ಬೋದು. ಬಟ್ ನಾನು ಹೇಳೋದೇನು ಅಂತಂದರೆ, ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ನಾನಿದ್ದೀನಿ, ಇವ್ರ ಕಡೆಯವ್ರು ಯಾರಿದ್ದಾರೋ ಏನೋ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಥಳೀಯರಲ್ಲಿರೋರ ಪ್ರಕಾರ ಅವ್ರ ಕಡೆಯವ್ರು ಎಲ್ಲರೂ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಪ್ರೆಸೆಂಟು ಯಾರು ಅವ್ರ ಪರಿಸ್ಥಿತಿನ ನೋಡಲಿಕ್ಕೆ ಇಲ್ಲಿ ಯಾರೂ ಇಲ್ಲ. ಹಾಗಾಗಿ ನನ್ನ ಆಶ್ರಮಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರನ್ನ ಚಿಕಿತ್ಸೆ ಕೊಡಿಸಿ ಆದಷ್ಟು ಹುಷಾರಾಗಲಿ ಅಂತ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಇವ್ರ ಕಡೆಯವ್ರು ಯಾರೇ ಬಂದ್ರೂ ಇವ್ರನ್ನ ಒಂದು ಸತಿ ನಾನು ತೋರಿಸ್ತೀನಿ ನಿಮಗೆ ಲೈವಲ್ಲಿ. ಇವ್ರ ಕಡೆಯವರು ಸಪೋಸ್ ಏನಾದ್ರು ಇದ್ದರೆ ಬಂದು ನನ್ನ ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಆಶ್ರಮ ಟಿ ದಾಸರಳ್ಳಿ ನಿಸರ್ಗ ಚಾರಿಟೇಬಲ್ ಟ್ರಸ್ಟ್. ನನ್ನ ಮೊಬೈಲ್ ನಂಬರು 9740495523. ಒಂದ್ಸತಿ ಇವ್ರನ್ನ ನಾನು ತೋರಿಸ್ಬಿಡ್ತೀನಿ, ದಯವಿಟ್ಟು ಬನ್ನಿ. ನೋಡಿ ಸ್ನೇಹಿತರೆ,
ಇವ್ರ ವ್ಯವಸ್ಥೆ ಹೇಗಿದೆ, ಮನೆ ಹೇಗಿದೆ. ಪಾಪ 8 ವರ್ಷದಿಂದ ಇದೇ ಮನೇಲಿ ಇದಾರಂತೆ. ಬನ್ನಿ ಸ್ವಲ್ಪ ಒಳಗೆ ಬನ್ನಿ ಸರ್, ಒಳಗೆ ಬನ್ನಿ. 8 ವರ್ಷದಿಂದ ನೋಡಿ ಈ ಮನೇಲಿ ಇದಾರಂತೆ. ಇವ್ರು ಯಾರು ನೋಡ್ಕೊಂಡಿಲ್ಲ ಹೇಗಿದೆ ಇದೆಲ್ಲ ವ್ಯವಸ್ಥೆ ನೋಡಿ ತುಂಬಾ ಬೇಜಾರಾಗ್ತಾ ಇದೆ. ನೋಡಿ ಇದೆ ಈ ಅಮ್ಮ ನಿಮ್ಮ ಹೆಸರು ಸಂಧ್ಯಾ ಮೇಡಮ್ ಅಂತ ಹೇಳ್ಬಿಟ್ಟು. ಪಾಪ ಯಾರು ಇಲ್ಲ ಇವರಿಗೆ ನೋಡ್ಕೊಳ್ಳೋಕೆ, ತುಂಬಾ ಅಸ್ವಸ್ಥ ಆಗಿದ್ದಾರೆ. ಈಗ ನಾನು ಇವ್ರನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವರಿಲ್ಲ ಅಕ್ಕಪಕ್ಕ ನಿಮ್ಗೆಲ್ಲ ಇಷ್ಟು ದಿನ ನಿಮ್ಗೆ ನಾನು ಕರೆಸಿದ್ದೆ ಇವರಮ್ಮ, ನಾನು ಕರೆಸಿದ್ದೆ ಇವರು. ಅವ್ರ ಹೆಸರು ಪ್ರಕಾಶ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ನೋಡ್ಕೊಂಡಿದಾರಲ್ಲ, ಇನ್ನು ಆಶ್ರಮದಲ್ಲಿ ನೋಡ್ಕೊತೀನಿ. ನೋಡಿ ಇವಾಗ ಇವ್ರನ್ನ ನನ್ನ ಆಶ್ರಮ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಈ ತರ ಯಾರೇ ನಿರ್ಗತಿಕರು ಅನಾಥರು ಸಿಕ್ಕಿದ್ರೆ ನನಗೆ ಕರೆ ಮಾಡಿ. ಯಾರನ್ನೂ ನಾವು ಬೀದಿಲಿ ಮಲ್ಕೊಳಕ್ ಬಿಡೋದು ಬೇಡ. ನಮ್ಮ ಆಶ್ರಮ ಇರುತ್ತೆ. ನಮ್ಮ ಆಶ್ರಮ ಇರೋದೇ ಒಂದು ಇಂಥ ನಿರ್ಗತಿಕರಿಗಾಗಿ, ನಾನು ಅನಾಥರಿಗೆ ಒಂದು ಸೇವೆ ಮಾಡ್ಲಿಕ್ಕೆ ಅಂತ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟು ಸಹಕಾರ ಇರಲಿ. ನಾನು ಈ ವಿಡಿಯೋ ಮಾಡಕ್ ಕಾರಣ ಇಷ್ಟೇ. ಇವ್ರ ಕಡೆಯವ್ರು ಯಾರಿಗೇ ಇರಲಿ ಅವ್ರಿಗೆ ತಲುಪಬೇಕು ಅಂತ